ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಮನುಷ್ಯ ಸೇರಿದಂತೆ ನಾಯಿ ನರಿಗಳನ್ನು ಸುತ್ತಿಕೊಂಡು ಬಿಗಿದು ಕಡೆಗೆ ಹೊಟ್ಟೆ ತುಂಬಿಸಿಕೊಳ್ಳುವ ಹೆಬ್ಬಾವು ಕಂಡರೆ ಯಾರಿಗೆ ತಾನೇ ಭಯವಾಗುವುದಿಲ್ಲ ಹೇಳಿ. ಆದರೆ ಆಹಾರ ತಜ್ಞರ ಪ್ರಕಾರ ಹೆಬ್ಬಾವು ಊಟದ ಮೇಜಿನ ಮೇಲೆ ಫ್ರೈ, ಕೈಮಾ, ಕಬಾಬ್, ಮಸಾಲೆ ಭರಿತ ಸಾಂಬಾರ್ ರೂಪದಲ್ಲಿ ಇರುವ ಕಾಲ ದೂರವಿಲ್ಲ. ಪರಿಸರ ವಿಜ್ಞಾನಿಗಳು ಈಗ ತಮ್ಮ ಗಮನವನ್ನು ಕಡಿಮೆ ಹಸಿರುಮನೆ ಅನಿಲ ಮತ್ತು ಇಂಗಾಲದ ಹೊರಸೂಸುವಿಕೆ ಹೊಂದಿದ ಮಾಂಸದ ಕಡೆ ಗಮನಹರಿಸಿದ್ದಾರೆ. ಹೆಚ್ಚು ಬಳಕೆಯಾಗುವ ಸಾಂಪ್ರದಾಯಿಕ ಮಾಂಸಾಹಾರವಾದ ಗೋಮಾಂಸ, ಹಂದಿಮಾಂಸ ಮತ್ತು ಚಿಕನ್ನಲ್ಲಿ ಕಡಿಮೆ ಇಂಗಾಲ ಹೊರಸೂಸುವಿಕೆಗೆ ಸಂಬಂಧಿಸಿದಂತೆ ಹಲವು ಸಂಶೋಧನೆಗಳಾಗಿವೆ. ಆದರೆ ಇಲ್ಲಿ ತನಕ ನಡೆದಿರುವ ಆ ಎಲ್ಲ ಸಂಶೋಧನೆಗಳಿಗೆ ಹೋಲಿಸಿದರೆ ಹೆಬ್ಬಾವಿನ ಮಾಂಸವು ಕಡಿಮೆ ಇಂಗಾಲದ ಹೊರಸೂಸುವಿಕೆಯನ್ನು ಹೊಂದಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಹೀಗಾಗಿಯೇ ಅದು ಭವಿಷ್ಯದ ಜನಪ್ರಿಯ ಆಹಾರವಾಗಲಿದೆ ಎಂದು ಹೇಳುತ್ತಾರೆ. ಏಷ್ಯಾದ ಹೆಬ್ಬಾವು ಸಾಕಣೆ ಕೇಂದ್ರಗಳಲ್ಲಿ 12 ತಿಂಗಳ ಸಂಶೋಧನೆಯ ನಂತರ ಈ ಪ್ರಕಟಣೆ ಹೊರಬಿದ್ದಿದೆ. ಪೆಟಿಕ್ಯುಲೇಟೆಡ್ ಮತ್ತು ಬರ್ಮೀಸ್ ಎಂಬ 2 ಮುಖ್ಯ ರೀತಿಯ ಹೆಬ್ಬಾವುಗಳ ಮೇಲೆ ಪ್ರಯೋಗವನ್ನು ನಡೆಸಲಾಯಿತು. ಹೆಬ್ಬಾವುಗಳು ಬಹುಬೇಗ ಸಂತಾನೋತ್ಪತ್ತಿ ಮಾಡುವುದರಿಂದ ಇವುಗಳ ಸಾಕಾಣಿಕೆಯು ಲಾಭದಾಯಕ ಎನ್ನುತ್ತಾರೆ ಸಂಶೋಧಕರು. ಹೆಬ್ಬಾವು ಪ್ರಪಂಚದ ಅತಿ ದೊಡ್ಡ ಹಾವುಗಳಲ್ಲಿ ಒಂದಾಗಿದೆ. ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಖಂಡಗಳಲ್ಲಿ ಹೆಬ್ಬಾವುಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಈ ಹಿಂದೆ ಹೇಳಿದ 2 ವರ್ಗಗಳಲ್ಲದೆ ಹೆಬ್ಬಾವು ಕುಟುಂಬದಲ್ಲಿ ಬಾಲ್ ಹೆಬ್ಬಾವು, ಕಾರ್ಪೆಟ್ ಹೆಬ್ಬಾವು, ಆಲಿವ್ ಹೆಬ್ಬಾವು ಮತ್ತು ಆಫ್ರಿಕನ್ ರಾಕ್ ಹೆಬ್ಬಾವುಗಳಂತಹ ಹಾವುಗಳು ಇವೆ. ಹೆಬ್ಬಾವುಗಳನ್ನು 1980ರ ದಶಕದಲ್ಲಿ ಉತ್ತರ ಅಮೆರಿಕಕ್ಕೆ ಪರಿಚಯಿಸಲಾಯಿತು. ಇವು ನಂತರ ಇಲ್ಲಿ ವಂಶೋತ್ಪತ್ತಿಯಾಗಿ ನಾನಾ ಕಡೆ ಕಾಣಸಿಗುವಂತಾಗಿದೆ. ಆಕ್ರಮಣಕಾರಿ ಜಾತಿ ಎಂದು ಅವುಗಳನ್ನು ಪರಿಗಣಿಸಲಾಗಿದೆ. ಮನುಷ್ಯ ಸೇರಿದಂತೆ ನಾಯಿ ಬರ್ಮಾದ ಹೆಬ್ಬಾವಿನೊಳಗೆ ಮೊಸಳೆಯೊಂದು ಪತ್ತೆಯಾಗಿರುವ ಆಘಾತಕಾರಿ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಎವರ್ಗ್ಲೇಡ್ಸ್ನ ರಾಷ್ಟ್ರೀಯ ಉದ್ಯಾನವನದ ಕೆಲಸಗಾರ 18 ಅಡಿ ಹೆಬ್ಬಾವನ್ನು ಹಿಡಿದು ಕೊಂದಿದ್ದಾನೆ ಎಂದು ವರದಿಯಾಗಿದೆ. ನಂತರ ಹೆಬ್ಬಾವಿನ ಶವಪರೀಕ್ಷೆ ನಡೆಸಿದಾಗ ಅದರ ಹೊಟ್ಟೆಯೊಳಗೆ 5 ಅಡಿ ಉದ್ದದ ಮೊಸಳೆ ಪತ್ತೆಯಾಗಿದೆ. ಭೂವಿಜ್ಞಾನಿ ರೋಸಿ ಮೂರ್ 2 ವರ್ಷಗಳ ಹಿಂದೆ ಆವಿಷ್ಕಾರದ ಐತಿಹಾಸಿಕ ವಿಡಿಯೋವನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋವನ್ನು 11 ದಶಲಕ್ಷಕ್ಕೂ ಹೆಚ್ಚು ಬಾರಿ ವೀಕ್ಷಿಸಲಾಗಿದೆ. ಬರ್ಮಾದ ಹೆಬ್ಬಾವಿನೊಳಗೆ